ಹಲೋ. ಹಲೋ. ಸರ್ ನಮಸ್ಕಾರ. ನಮಸ್ಕಾರ ಹೇಳ್ರಿ ಮೇಡಮ್. ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಆನಂದ್ ಅಂತ ಹೇಳ್ರಿ ಮೇಡಮ್. ಏನು ಮಾಡ್ತೀರಿ ನೀವು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೀ ಮೇಡಮ್ ನಮ್ದು. ಎಲ್ಲಿರ್ತೀರಿ? ಕಲಗಟಗಿರಿ ಮೇಡಮ್. ಕಲಘಟಗಿ. ಯಾವ ಇದಕ್ಕಿದ್ದೀರಿ? ನಮ್ಮ ಕಲಗಟಗಿ ತಾಲೂಕು ಕಲಗಟಗಿರಿ ಏನು ಮೇಡಮ್. ಕಲಘಟಗಿ ತಾಲೂಕು ಕಲಘಟಗಿನ. ಹೌದು ರೀ ಮೇಡಮ್. ಊರು ಓಕೆ. ನಮ್ಮದು. ಹ್ಞೂ. ಹಾಂ ಹೇಳಿ. ಅಂದ್ರೆ ನಮ್ಮೂರು ಕಲಗಟಗಿ ಅಂತಲ್ರಿ, ಕಲಗಟಗಿ ಒಳಗೆ ಡ್ಯೂಟಿ ಮಾಡೋದು ರೀ. ನಮ್ಮೂರು ಧಾರವಾಡ ತಾಲೂಕು ಬರುತ್ತೆ ರೀ. ಹಾಂ ಹಾಂ ಹಾಂ. ಯಾವ ಫಾರೆಸ್ಟ್ ಇದಕ್ಕಿದ್ದೀರಿ ನೀವು ಅಂತ? ನಮ್ದು ಏರಿಯಾ? ಸುಳಿಕಟ್ಟಿ ಬೀಟ್ ರೀ ಮೇಡಮ್, ಸುಳಿಕಟ್ಟಿ ಬೀಟ್. ಸುಳಿಕಟ್ಟಿ ಬಿಟ್ಟು ಕುರುಗಾರ್ ಜೋಡಿ ಏನ್ರಿ ಮಾತುಕತೆ ನೀವು? ಇಲ್ಲ ಒಂದು ಸ್ವಲ್ಪ ಜಗಳ ಆಯ್ತು ರೀ ಮೇಡಮ್. ಅದು ಯಾವ ಅದ್ರ ಬಗ್ಗೆ ಎಲ್ಲ ನಾವು ಓಕೆ ಓಕೆ. ಯಾವ ಅಂದ್ರೆ ಕಾರಣಕ್ಕಾಯ್ತು? ಮೇಡಮ್ ಇದಿಲ್ರಿ, ಕುರಿ ಕೇಳಕ್ಕೆ ಹೋಗಿದ್ರಿ ಇಲ್ಲಿ ಊರಾನ್ ರೈತರು ರೀ. ಹ್ಞೂ. ನಮ್ಗೆ ಅಂದ್ರೆ ನಮಗೂ ನೀವು ಬಂದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ ಸರ್ ಬರ್ರಿ ಅಂತೇಳಿ ಕರ್ಕೊಂಡು ಹೋಗಿದ್ರಿ ಅವ್ರು. ಒಳ್ಳೆ ವಿಚಾರ. ಹಿಂಗಾಗಿ ಸ್ವಲ್ಪ ಅವ್ರಿಗೆ ನಮ್ಗೆ ಸ್ವಲ್ಪ ಭಯ ಆಯ್ತು ಸರ್, ಇಷ್ಟ ಅಂತಿದ್ರೆ ಮತ್ತೇನಿಲ್ಲ ಅಲ್ಲ, ನೀವು ಖರೀದಿ ಮಾಡೋದಾದ್ರ ಓಕೆ. ಯಾಕಂದ್ರ ಅವ್ರು ತಮ್ಮ ಮನಿ ಮಠ ಮಕ್ಕಳು ಹೆಂಡ್ರು ಮಕ್ಳು ಎಲ್ಲರನ್ನು ಕಟ್ಕೊಂಡು ಬಿಸಿಲು ನೆರಳು ಅನ್ಕೊಡ್ದ ಅವ್ರು ಕುರಿ ಹಾ. ಕಾಯ್ತಾರ. ಹೌದು ರೀ ಮೇಡಮ್. ಅಟ್ಲೀಸ್ಟ್ ಅವರಿಗೆ ಒಂದು 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 ಅವ್ರದ್ದೇ ಆದಂತ ಒಂದು ಗೌರವ ಇರುತ್ತಲ್ರಿ. ಎಸ್ ಮೇಡಮ್, ಇರುತ್ತೆ ಮೇಡಮ್. ಹೌದಲ್ಲ? ಈಗ ನೀವು ಹೌದು ಒಂದು ನಿಮ್ದು ನೀವು ಸಣ್ಣದ್ರೊಳಗೆ ಇರಲಿ ದೊಡ್ಡದ್ರೊಳಗೆ ಇರಲಿ ನೀವು ಒಂದು ಇದ್ರಲ್ಲಿ ಇದ್ದೀರಿ ಅಂದ್ರೆ ನಿಮ್ದಾದಂತ ಒಂದು ಗೌರವ ಇರುತ್ತೆ. ಎಸ್ ಮೇಡಮ್, ಎಸ್ ಮೇಡಮ್. ಹಾ. ನೀವು ದಿನ ಪ್ರತಿ ಊಟ ತಿಂಡಿ ಕಟ್ಕೊಂಡು ಹೋಗಿ ಡ್ಯೂಟಿ ಮಾಡಿದಾಗ ನಿಮ್ಗೆ ಸರ್ಕಾರ ಸಂಬಳ ಕೊಡುತ್ತಾ? ಎಸ್ ಮೇಡಮ್, ಹೌದು ಮೇಡಮ್. ಅವರು ಬಿಸಿಲು ಮಳೆ ಯಾವುದು ಲೆಕ್ಕಿಸ್ದೆ ಹಗಲಿ ರಾತ್ರಿ ಹೆಂಡ್ರು ಮಕ್ಕಳು ಕಟ್ಕೊಂಡು ಬಿದ್ದಾಗನ ಅವ್ರಿಗೂ ಏನೋ ಅನ್ನ ಸಿಗುತ್ತೆ ತಿನ್ನಕ್ಕೆ. ಹಾಂ ಮೇಡಮ್, ಹೌದು ರೀ. ಯಾವ್ದು ಪುಕ್ಷಾಟೆ ಅಲ್ಲ. ಎಲ್ಲೋ ಕುತ್ಕೊಂಡು ಎಲ್ಲೋ ಹರಾಮು ದುಡ್ಡು ತಗೋತಾರಲ್ಲ, ಲಂಚ ತಗೋತಾರಲ್ಲ, Yes, ma'am. ಅದು ತಗೊಳ್ಳೋ ಅಂತವ್ರು ಕುರಿಗಾರಲ್ಲ. ವಿತ್ Yes, ನೀವು ma'am. ಕಮ್ಯುನಿಟಿ ವೈಸ್ ಕೂಡ ಮಾತಾಡಿದ್ದೀರಿ, ಕುರಿಗಾರಿಗೂ ಅಸಭ್ಯವಾಗಿ ಮಾತಾಡಿದ್ದೀರಿ. ಯಾವ ರೈಟ್ಸ್ ಇಂದ ಮಾತಾಡಿದ್ರಿ ನೀವು? ಮೇಡಮ್ ನಾವು ಅವ್ರಿಗೇನು ಮಾತಾಡಿದಿಲ್ಲ ರೀ ಮೇಡಮ್. ನನ್ನ ಹತ್ರ ಪ್ರತಿಯೊಂದು ವಿಡಿಯೋ ಇದಾವೆ. ನಾನು ಸಂತೋಷ್ ಲಾಡ್ ಸರ್ ಜೋಡಿ ನಾನು ನಿಜವಾಗ್ಲೂ ನನಗೆ ಮಾತಾಡ್ತೀನಿ. ಮೇಡಮ್ ಸಾರಿ ಮೇಡಮ್, ತಪ್ಪಾಗೈತೆ ರೀ ಮೇಡಮ್ ನಮ್ದು. ತಪ್ಪನ್ನು ಪ್ರಶ್ನೆನೇ ಬರೋದಿಲ್ಲ. ಕುರುಬ್ರಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ಹಾದಿ ಮೇಲೆ ಬಿದ್ದಿದಾರ ಅನ್ಕೊಂಡಿದ್ದೀರಾ? ಮೇಡಮ್ ಆ ಥರ ಏನು ಮಾತಾಡಿದಿಲ್ಲ ರೀ ಮೇಡಮ್. ನಿಮ್ಮ ಕೈಯಲ್ಲಿ ಜಾಬ್ ಇದೆ ಅಂದ ತಕ್ಷಣ ನೀವೇನು ದೊಡ್ಡ ಇದಾಗ್ಬಿಟ್ಟಿದ್ದೀರೇನ್ರಿ ನೀವು? ಇಲ್ಲ ಮೇಡಮ್, ಆ ಉದ್ದೇಶಪೂರ್ವಕವಾಗಿ ಯಾವುದು ಮಾತಾಡಿಲ್ಲ ರೀ ಮೇಡಮ್ ನಾನು. ಅಲ್ಲ ನೋಡ್ರಿ, ಕಷ್ಟಪಟ್ಟು ಜಾಬಿಗೆ ಬಂದಿದ್ದೀರಿ. ಅದನ್ನ ಉಳಿಸ್ಕೋಬೇಕಂದ್ರ ಗೌರವ ಕೊಡೋದನ್ನು ಕಲ್ತ್ಕೋರಿ, ಅವ್ರ ಕಡೆಯಿಂದ ಗೌರವ ತಗೋದನ್ನ ಪುಕ್ಷಟ್ಟೆ ಕೊಡಕೇನ್ರ ನೀವು? ನಿಮ್ಮ ಅಪ್ಪನ ಮನೆದ ಅಥವಾ ಅವ್ರ ಅಪ್ಪನ ಮನೆದ? ಮೇಡಮ್ ಪುಕ್ಷೇಟಾಗಿ ಏನು ಕೇಳಿಲ್ಲ ರೀ ಮೇಡಮ್ ನಾನು. ಬಂದಿದ್ನಲ್ಲ, ಅದು ಯಾವನೋ ಕೇಳಕ್ ಬಂದಿದ್ನಲ್ಲ, ಏನು ಅವ್ರ ಅಪ್ಪನ ಮನೆದ ಪುಕ್ಷಟ್ಟೆ ಕೊಡಕ್ಕೆ? ಮೇಡಮ್ ಪುಕ್ಷೇಟಾಗಿ ಕೇಳಿಲ್ಲ ಮೇಡಮ್ ಅವ್ರ ಕಡೆ. ಮತ್ತೇನ್ರಿ ಅದು ದಬ್ಬಾಳಿಕೆ ನಿಮ್ದು? ಏನ್ರಿ ಮೇಡಮ್ ದಬ್ಬಾಳಿಕೆ ಕುರಿಗಾರ ಇಲ್ಲ ಇಲ್ಲ, ಪುಕ್ಷೇಟಾಗಿ ಕೇಳಿಲ್ಲ ರೀ ಮೇಡಮ್. ಅದ್ರ ಅಮೌಂಟ್ ಹೇಳಿ ಹೇಳಿದೀವಿ ವಿಡಿಯೋ ಮೇಡಮ್. ಅದಾವ, ಪ್ರತಿಯೊಂದು ವಿಡಿಯೋ ಅದಾವ. ನಾನು ಸಂತೋಷ್ ಲಾಡ್ಸ್ ಅವ್ರ ಜೋಡಿ ಮಾತಾಡ್ತೀನಿ ಇವಾಗ. ಮೇಡಮ್ ಇಲ್ಲ ಮ್ಯಾಮ್, ತಪ್ಪಾಗಿದೆ ರೀ ಮೇಡಮ್ ಏನು ನಮ್ದು. ವಿಚಾರ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಮೇಡಮ್, ತಪ್ಪಾಗಿದೆ ಅಂತ ಕುರಿಗಾರರು ಹೇಳ್ತಿದ್ದೀವಿ ರೋಡಿಗೆ ಬಂದು ಕುರಿ ಮೇಯಿಸ್ತಾರಂದ್ರೆ ಅವರಿಗೆ ಮರ್ಯಾದೆ ಇಲ್ಲ ಅನ್ಕೊಂಡಿದ್ದೀರಾ? ಮೇಡಮ್ ಆ ಥರ ಏನು ಅವ್ರಿಗೆ ಮರ್ಯಾದೆ ಬಿಟ್ಟು ಏನು ಮಾತಾಡಿಲ್ಲ ರೀ ಮೇಡಮ್ ನಾನು. ನನ್ನ ಹತ್ರ ಪ್ರತಿಯೊಂದು ವಿಡಿಯೋ ಇದಾವ ಅಂತ ನಾ ಹೇಳ್ತಿದ್ದೀನಿ ನಿಮ್ಮ ಹತ್ರ. ಹಾಂ ಮೇಡಮ್. ವಯಸ್ಸು ನಿಮ್ಮ ಏಜ್ ಎಷ್ಟೋ ನನಗೆ ಗೊತ್ತಿಲ್ಲ. ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಆ ವಯಸ್ಸಿಗೆ ಗೌರವ ಕೊಡ್ಬೇಕನ್ನೋ ಕಾಮನ್ ಸೆನ್ಸ್ ಬೇಡ ನಿಮಗೆ? ಎಸ್ ಮೇಡಮ್, ಎಸ್ ಮೇಡಮ್. ನಿಮ್ಗೆ ಆ ವಯಸ್ಸಿನವ್ರು ನಿಮ್ಮ ಅಪ್ಪ ಅಮ್ಮ ಇದಾರಿಲ್ಲ ಮನ್ಯಾಗ? ಹಾಂ ಅದ ರೀ ಮೇಡಮ್. ಮತ್ತೆ ಏನ್ರಿ ಮಾತಾಡೋದು? ಕುರಿಗಾರ ಅಂದ್ರೆ ಇಲ್ಲ ಏನು ತಿಳ್ಕೊಂಡಿರಿ ನೀವು? ಏನು ಅಷ್ಟೊಂದು ಅಸಭ್ಯವಾಗಿ ಮಾತಾಡೋದು ಕುರಿಗಾರ ಹತ್ರ ನೀವು? ನಿಮ್ಮ ಮನೆಯಿಂದ ಏನಾದರೂ ತಗೊಂಡು ಕೊಡ್ತಿದ್ದೀರಾ ಅವರಿಗೆ? ಇಲ್ಲ ಇಲ್ಲ ಮೇಡಮ್, ಆ ಥರ ಏನಿಲ್ಲ ರೀ. ಮತ್ತೆ ಏನ್ರಿ ನೀವು ಅಷ್ಟೊಂದು ಅಸಭ್ಯ? ನಿಮ್ಮ ಅರಣ್ಯ ಇಲಾಖೆ ಕೊಡ್ಬೇಕಂದ್ರೆ ನಿಮಗೆ ಗಿಂಬಳ ಕೊಡ್ಬೇಕಾ? ಸರ್ಕಾರ ಸಂಬಳ ಕೊಡೋದಿಲ್ವಾ ನಿಮಗೆ? ಮೇಡಮ್ ಆ ಥರ ಏನು ನಾನು ಕೇಳಿಲ್ಲ ರೀ ಮೇಡಮ್. ಯಾವುದೇ ಉದ್ದೇಶಕ್ಕೆ ಅವ್ರ ಕಡೆ ಕೇಳಿಲ್ಲ ರೀ ಮೇಡಮ್. ಮೈಂಡ್ ಯುವರ್ ಟಂಗ್. ಮರ್ಯಾದೆ ಯಾರಿಗೇ ಆಗಲಿ, ನಿಮಗಿಂತ ದೊಡ್ಡವರು ಸಣ್ಣವರು ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ಮೊದಲು ಅವ್ರಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ, ನಂತರ ನಿಮಗೂ ಅವ್ರು ಗೌರವ ಕೊಡ್ತಾರ. ಹೋಗಿ ಅವ್ರ ಹಿಂದೆ ಯಾರೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ಕೊಂಡು ನೀವು ದಬ್ಬಾಳಿಕೆ ಮಾಡಿದ್ರೆ ಸುಮ್ಮನೆ ಕೊಡೋದಿಲ್ಲ ರೀ. ಕುರಿಗಾರ ಅಂದ್ರೆ ಸಾಮಾನ್ಯ ಕುರುಬ್ರಲ್ಲ ಅವರು. ಹಾಂ ಮೇಡಮ್. ಹಾಂ, ಹಗಲಿ ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ. ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಕುರಿ ಕಾಯ್ತಾರೆ ಅವರಿಗೆ. ನಿಮಗೆ ಅದನ್ನ ನೋಡಿ ಕರುಣೆ ಬರೋದಿಲ್ಲ ನಿಮಗೆ? ಮೇಡಮ್ ಅವ್ರಿಗೆಲ್ಲ ಯಾವಾಗಾದ್ರೂ ಸಹಕಾರ ಕೊಟ್ಕೊಂತಾನೆ ಬಂದವ್ರಿ ಮೇಡಮ್. ನಮ್ಮ ಆ ಥರ ಯಾವುದೂ ಮಾಡಿಲ್ಲ ರೀ ಮೇಡಮ್. ಮತ್ತೆ ಹೆಂಗ್ರಿ ನೀವು ಮಾತಾಡಿದ್ರಿ ಕುರಿಗಾರ ಬಗ್ಗೆ? ಇಲ್ಲ ರೀ ಯಾವ ಮೇಡಮ್, ಅಂದ್ರೆ ವೇದಲ್ಲಿ ಅವರು ಮಾತಾಡಿದ್ರಿ ನೀವು? ಯಾವ ವೇದಲ್ಲಿ ಮಾತಾಡಿದ್ರಿ ನೀವು ಕುರಿಗಾರ ಹತ್ರ? ಏನಾದ್ರು ಕಂಡು ಮಾತಾಡಿದ್ರಿ ನೀವು? ಏನಾದ್ರು ಲುಕ್ಷನ್ ಮಾಡಿದಾರಾ? ಪುಕ್ಷಟೆ ಕೊಡಕ್ಕೆ ನಿಮ್ಮ ಅಪ್ಪನ ಮನೆ ಅನ್ನನ ಹಾಕ್ತಿದ್ರಿ ನೀವು ಅವರಿಗೆ? ಇಲ್ಲ ಮೇಡಮ್, ಆ ಥರ ಏನಿಲ್ಲ ರೀ. ಪುಕ್ಷಟೆ ಕುರಿ ಕೊಡ್ಬೇಕು ಅವರು? ಯಾಕ್ರಿ ಪುಕ್ಷಟೆ ಕುರಿ ಕೊಡ್ಬೇಕು ನಿಮಗೆ? ಮೇಡಮ್ ಪುಕ್ಷೇಟ ಕೇಳಿಲ್ಲ ಮೇಡಮ್ ನಾವು. ಅರಣ್ಯ ಇಲಾಖೆಯಲ್ಲಿ ರೂಲ್ಸ್ ಇದೆನಾ ನಿಮಗೆ? ಗಾರ್ಡ್ ಫಾರೆಸ್ಟ್ರಿಗೆ ಪುಕ್ಷಟೆ ಕುರಿ ಕೊಡಬೇಕು ಅಂತ ಏನಾದರೂ ರೂಲ್ಸ್ ಮಾಡಿದಾರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ? ಇರ್ರಿ, ಬರ್ತೇನೆ ನಾನು ಹೊರಗಡೆ ಇದ್ದೀನಿ. ನಾಳೆ ಬರ್ತೀನಿ, ಸಂತೋಷ್ ಲಾಡ್ ಸರ್ ಕಡೆ ಬರ್ತೀನಿ, ನಿಮ್ಮ ಆಫೀಸರ್ ಹತ್ರ ಬರ್ತೀನಿ. ಇದನ್ನೇ ಕಲಿಸ್ಕೊಡ್ತಾರಾ ನಿಮಗೆ ನಿಮ್ಮ ಆಫೀಸರ್ ಅಂತ ಕೇಳ್ತೀನಿ ನಾನು.
ಮೇಡಮ್ ತಪ್ಪಾಗಿದೆ ತೋರಿ ಮೇಡಮ್ ನೆಕ್ಸ್ಟ್ ಟೈಮ್ ಏನ್ ಆಗಲ್ಲ ಈ ಥರ ತಪ್ಪಾಗೈತೆ ಹೇಳ್ತೀರಿ ನೀವು? ಏನ್ ತಪ್ಪಾಗೈತೆ ಅಂತ ಹೇಳ್ತೀರಿ ನೀವು? ಮಾತಾಡುವಾಗ ಗೊತ್ತಾಗ್ಲಿಲ್ಲ ನಿಮಗ? ನಿಮ್ಮ ನ್ಯಾಲ್ಗೆ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಂತ? ಇಲ್ಲ ಹುಡುಗಾರ ಮೇಡಮ್ ತಿಳ್ಕೊಂಡಿದ್ದೀರಿ ನೀವು? ಈ ಇನ್ಸಿಡೆಂಟ್ ನೆಕ್ಸ್ಟ್ ಆಗಲ್ಲ ನೋಡ್ಕೋತೀವಿ ಮೇಡಮ್. ಅದೇನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಹೋಗ್ರಿ ಅವ್ರ ಹತ್ರ ಹೋಗಿ ನೀವು ಕ್ಷಮೆ ಕೇಳಿ. ಕ್ಷಮೆ ಕೇಳ್ತೇವ್ರಿ ಮೇಡಮ್, ಕ್ಷಮೆ ಕೇಳ್ತೇವ್ರಿ. ಈಗ ಹಾ, ನನಗೆ ಅಲ್ಲಿ ನೀವು ಹೋಗಿ ಕುರಿಗಾರ ಅಧ್ಯಕ್ಷರು ಹತ್ರ ಮಾತಾಡಿದಾರೆ ಹೋಗಿ ಮೇಡಮ್ phone ಈಗ. ಮಾಡ್ರಿ. ನೀವು ಹೋಗಿ ಕುರಿಗಾರ ಹತ್ರ ಹೋಗಿ ನನಗೆ ಫೋನ್ ಮಾಡ್ಕೊಡ್ರಿ ನೀವು. ಮೇಡಮ್, ಈಗ ಇನ್ನೊಂದ್ಸರಿ ಆಫೀಸಿಗೆ ಏನಾದ್ರು ಆಯ್ತಂದ್ರೆ ನಿಮ್ಮ ಕತೆನೇ ಬೇರೆ ಆಗುತ್ತೆ. ಸರಿ ಮೇಡಮ್ ಆಯ್ತು.